ಎಲ್ರಿಗೂ ನಮಸ್ಕಾರ. ಈದ್ ಮಿಲಾದ್ ಹಬ್ಬವನ್ನು ನಾವು ತಾವೆಲ್ಲರೂ ಬಹಳ ಚೆನ್ನಾಗಿ ಮಾಡ್ತಿದ್ದೀರಿ. ನಮ್ಮೂರಲ್ಲಿ ಸ್ನೇಹಿತರೆಲ್ಲ ಬಂದು ಕರೆದ್ರು, ಬನ್ನಿ ಅಂತ ಹೇಳಿದ್ರು. ಸಾರಿ ಹಾಗೆ ನಾನು ಬೆಂಗಳೂರು ಹೋಗಬೇಕು. ಇಲ್ಲಿ ಹಂಚಿನಕೆರೆ ಅಲ್ಲಿ ಇಲ್ಲಿ ಇದೇ ರೀತಿ ಕಾರ್ಯಕ್ರಮ ಮುಗಿಸ್ಕೊಂಡು ಬೇಕಾಗಿತ್ತು. ಒಂದು ಬೆಳೆ ಬೆಂಗಳೂರು ಮೀಟಿಂಗ್ ಇರುವಂಥದ್ದು. ಹಾಗೆ ನಾನು ನಾನು ಬೆಂಗಳೂರಿಗೆ ಹೋಗ್ಬೇಕು. ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಆದರೆ ಮೊಹಮ್ಮದ್ ಪೈಗಂಬರವರ ದಿನವನ್ನು ನಾವು ಬಹಳ ಅದ್ಭುತವಾಗಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಮ್ಮ ಗ್ರಾಮೀಣ ಭಾಗದಲ್ಲಿ ಮುಸ್ಲಿಂ ಸಮುದಾಯ ಬಹಳ ಅರ್ಥಪೂರ್ಣವಾಗಿ ಇದರ ಸಂಕೇತ ಇಷ್ಟೇ. ಯಾವ ಮೊಹಮ್ಮದ್ ಪೈಗಂಬರರು ಕೊಟ್ಟಂಥ ಸಂದೇಶಗಳೇನು, ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ನೆಮ್ಮದಿ ಬದುಕನ್ನು ಕಾರಣ ಎಲ್ಲೂ ಕೂಡ ಗಲಾಟೆ ಮತ್ತು ಅವಕಾಶವನ್ನು ಕೊಡದೇ ಸೌಹಾರ್ದವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಮೂಹದ ಜೊತೆಯಲ್ಲಿ ನೀವು ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಅಂತ ಸಂದೇಶ ಒಂದ್ ಕಡೆ. ಆದ್ರೆ ನಾವು ಹುಟ್ಟಿನಲ್ಲಿ ನಾನಿಲ್ಲಿ ನಾಮದಲ್ಲಿ ಹುಟ್ಟಿದ್ದೀನಿ, ಸ್ವಾಮಿಯರು ಅವರಿಂದ ಹುಟ್ಟಿದಾರೋ, ಭಗವಂತ ಯಾವ ತಾಯಿ ಹೊಟ್ಟೆಗೆ ಹುಟ್ಟತಾರೋ, ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಈ ನಾಡಿನ ಎಲ್ಲ ಸಮಾಜದ ನಾವೇನು ಹುಟ್ಟಿದ್ವಿ ನಾವು ಹುಟ್ಟಿದಂಥ ಧರ್ಮವನ್ನ ನಾವು ಗೌರವಿಸುವಂಥದ್ದು, ಕಾಪಾಡುವಂಥದ್ದು ಪ್ರತಿಯೊಬ್ಬರು ನಾವು ಮಾಡಲೇಬೇಕಾಗುತ್ತೆ. ಹಾಗೆ ತಾವೆಲ್ಲರೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೂರಿನ ಮತ್ತು ಸುತ್ತಮುತ್ತ ಬಂದಿರತಕ್ಕಂಥ ಅನೇಕ ಮುಸ್ಲಿಂ ಸ್ನೇಹಿತರು ಸೇರಿ ಈ ಹಬ್ಬವನ್ನು 1ನೇ ವರ್ಷದ ಆಚರಣೆ ತಾವು ಮಾಡ್ತಿದ್ದೀವಿ. ಈ ಹಬ್ಬವನ್ನು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಏನು ಆಚರಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಯಿಸ್ತೀನಿ. ನಾನು ನಿಮ್ಮ ಗುರುಗಳನ್ನು ಕೂಡ ಅಭಿನಯಿಸ್ತೀನಿ. ನಾನು ತಾವು ಒಳ್ಳೆಯ ಸಂದೇಶದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ನೀವು ಏನು ಅವಕಾಶ ಕೊಟ್ಟಿದ್ರಿ, ಏನು ರೂಪಿಸಿದ್ರಿ, ಇದು ಬಹಳ ಚೆನ್ನಾಗಿ ಮಾಡಿ ಮುಂದೆ ಕೂಡ ಈ ರೀತಿ ಹೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮ ಆಗಲೇಬೇಕಂತ ನಡೀಲೇಬೇಕಂತ ಎಲ್ಲರ ಜೊತೆ ಸೇರಿ ಕಾರ್ಯಕ್ರಮ ಮಾಡಿದಾಗ ನಾನು ಹಿಂದೂ ಮುಸ್ಲಿಂ ಭೇದ ಭಾವ ಮೊಹಮ್ಮದ್ ಪೈಗಂಬರರು ಏನು ಸಂದೇಶ ಇದೆಯೋ ಅದಕ್ಕೆ ನಾವೆಲ್ಲರೂ ಭಾರತೀಯರು ಅನ್ನೋ ದಿಸೆಯಲ್ಲಿ ನಾನು ಶುಭ ಕೋರ್ತೀನಿ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಸಂಘಟಿಸ್ತಕ್ಕಂಥ ನನ್ನ ಊರಿನ ಎಲ್ಲ ಸ್ನೇಹಿತರನ್ನ, ಅಣ್ಣ ತಮ್ಮರನ್ನ ಎಲ್ಲರೂ ಕೂಡ ಮತ್ತು ಧರ್ಮದ ಗುರುಗಳು ಕೂಡ ಮತ್ತೊಮ್ಮೆ ತಮಗೆ ಗಮನಿಸಿ ನನ್ನೊಂದಿಗೆ ಮಾತನಾಡ್ತೀನಿ. ದಯವಿಟ್ಟು ಮಾನ್ಯ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಕ್ಕೆ ಅವರು ಅಟೆಂಡ್ ಆಗಿ ದಯವಿಟ್ಟು ಬೆಂಗಳೂರಲ್ಲಿ ಮೀಟಿಂಗ್ ಇರೋ ಕಾರಣದಿಂದ ಅವರು ಆದಷ್ಟು ಬೇಗ ಹೊರಡಲಿದ್ದಾರೆ. ದಯವಿಟ್ಟು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ 5 ನಿಮಿಷದ ಮಟ್ಟಿಗಾರು ಬಂದು ನಮ್ಮ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದಂತ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು, ಮೇಲ್ತಾಗಿ ನಮ್ಮೂರಿನವರು, ಪ್ರಗತಿಪರ ಕೃಷಿಕರು ಭೀಮಣ್ಣ ಟಿ ನಾಯ್ಕ ಸಾಹೇಬ್ರವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳಲಿಕ್ಕೆ ನಮ್ಮ ಕಮಿಟಿ ವತಿಯಿಂದ ಇಷ್ಟಪಡ್ತೇವೆ. ಧನ್ಯವಾದಗಳು.